ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಫಾಲೋ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡಿದೆ ಇವತ್ತಿನ ಕಾವ್ಯ ಸಂಚಿಕೆ ಏನಾಗುತ್ತೆ, ಗುರುವಾರ ಸಂಚಿಕೆ ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ಈ ಎಪಿಸೋಡ್ನಲ್ಲಿ ಇಲ್ಲಿ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಡ್ರಾಮಾ ಮಾಡ್ತಾ ಇರ್ತಾರೆ. ಅವ್ನು ಭರತ್ತೆ ಅಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಇಬ್ಬರು ಡ್ರಾಮಾ ಮಾಡ್ತಾ ಇರ್ತಾರೆ. ಇಲ್ಲಿ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಮಜಾ ತಗೊಳ್ತಾ ಇರ್ತಾರೆ. ಜೊತೆಗೆ ಮಹೇಶ್ವರಿ ಮಗಳು 3 ಜನನು ಮಜಾ ತಗೊಳ್ತಾ ಇರ್ತಾರೆ. ಇವರಿಬ್ರು ಜಗಳ ಆಡ್ತಿರೋದನ್ನ ನೋಡಿ ಇಲ್ಲಿ ಜಗಳ ಆಡ್ತಿರೋದು ಇವ್ರು ಡ್ರಾಮಾ ಮಾಡ್ತಾ ಇರೋದು. ಸರಿ ಕಾವ್ಯ ಸುರು ಹಚ್ಕೊಳ್ಳಮ್ಮಿ, ಅವ್ರು ಆಚೆ ಕೇಳಿಸ್ಕೊತಾ ಇದ್ದಾರೆ ಅಂತ ಮಹಾದೇವ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಕಾವ್ಯ ಕಿಚ್ಕೊತಾಳೆ. ಅಪ್ಪ, ನನಗೆ ನಿನ್ನ ಹಿಂಸೆ ಸಾಕಾಗೋಗಿದೆ, ನಿನ್ನ ಹಠಮಾರಿ ಜೀವನ ನನಗೆ ಸಾಕಾಗಿದೆ, ನಿನಗೋಸ್ಕರ ನನ್ನ ಆಸೆ ಕನಸುಗಳನ್ನೆಲ್ಲ ಬಲಿ ಕೊಟ್ಟು ಸಾಕಾಗೋಗಿದೆ ಅಂತ ಕಾವ್ಯ ಕಿಚ್ಕೊತಾಳೆ. ಅದಕ್ಕೆ ಮಹಾದೇವ್ ಹೇಳ್ತಾ ಇದ್ದಾನೆ, ನೀನು ಯಾವತ್ತಾನೆ ಕರೆಕ್ಟಾಗಿ ಮಾತಾಡಿದ್ಯಾ, ನೀನು ಆಸೆ ಕನಸು ಅದು ಇದು ಇದೇ ಹೇಳ್ತೀಯ, ಇವಾಗ ಮದುವೆ ಆಗಿದೆ ಹೆಂಗೆ ಜೀವನ ಮಾಡೋದು ಅಂತ ನೋಡ್ಕೊಳ್ಳಮ್ಮಿ ಅಂತಾನೆ. ಅದಕ್ಕೆ ಕಾವ್ಯ, ಹಂಗಾದ್ರೆ ನಾನು ಹೇಳ್ತಿರೋದೆಲ್ಲ ತಪ್ಪಾ ಅಂತ ಕಾವ್ಯ ಕೇಳ್ತಾಳೆ. ಅದಕ್ಕೆ ಮಹಾದೇವ, ನೀನು ಯಾವತ್ತಾನೆ ಕರೆಕ್ಟಾಗಿ ಮಾತಾಡ್ತೀಯ, ನಿಂದು ಯಾವತ್ತೂ ಇದೇನೆ, ತಡಿಯಮ್ಮಿ ಆಚೆ ಅವ್ರು ಕೇಳಿಸ್ಕೊತವ್ರ ನೋಡ್ಕೊಂಬರ್ತೀನಿ ಅಂತ ಮೆಲ್ಲಗೆ ಹೋಗಿ ಡೋರ್ ಹತ್ರ ಕಿವಿ ಕೊಡ್ತಾನೆ. ಅವ್ರು ಕೇಳಿಸ್ಕೊಳ್ತಿರೋದು ಇವನಿಗೆ ಗೊತ್ತಾಗುತ್ತೆ. ಮಹೇಶ್ವರಿ ಮಗಳು ಮತ್ತು ಕಿಟ್ಟಿ 3 ಜನನೂ ಕೂಡ ಇವ್ರು ಇನ್ನೂ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ ಜಗಳ ಮಾಡೋದನ್ನು. ಅಷ್ಟರಲ್ಲಿ ಅಲ್ಲಿ ಆಚೆ ಕಲ್ಯಾಣಿ ಅವ್ರು ಬಂದ್ಬಿಟ್ಟು, ಮಹೇಶ್ವರಿ ಇಲ್ಲಿ ಏನು ನಡೀತಾ ಇದೆ, ಇಷ್ಟೊಂದು ಶಬ್ದ ಬರ್ತಾ ಇದೆಯಾ ಈ ರೂಮಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಮಹೇಶ್ವರಿ ಹೇಳ್ತಾ ಇದ್ದಾಳೆ ಕಲ್ಯಾಣಿ ಅವ್ರಿಗೆ, ಇಲ್ಲಿ ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಜಗಳ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಕಲ್ಯಾಣಿ, ಅಯ್ಯೋ ಏನು ಹೇಳ್ತಾ ಇದೆಯಾ ನೀನು, ಏನು ನಡೀತಾ ಇದೆ ಇಲ್ಲಿ ಅಂತ ಅವಳು ಮಾದೇವ ಕಾವ್ಯ ಕದ ತೆಗಿರಿ ಅಂತ ಡೋರ್ ತರ್ತಾನೆ ಇರ್ತಾರೆ. ಬಟ್ ಇವರಿಬ್ಬರು ಕೂಡ ಕದ ತೆಗಿದ್ರೆ ಇನ್ನೂ ಜೋರಾಗಿ ಡ್ರಾಮಾ ಮಾಡ್ಕೊಂಡು ಒಬ್ರಿಗೊಬ್ರು ಬೈತಾ ಇರ್ತಾರೆ. ಮಹಾದೇವ ಹೇಳ್ತಾ ಇದ್ದಾನೆ, ನಾನು ನಿನ್ನ ಗಂಡ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನೀನು ಇಷ್ಟು ದಿನ ನೀನು ಹೇಳ್ದಂಗೆ ನೀನು ಮಾಡ್ದಂಗೆ ಬಿಟ್ಟು ಸಾಕಾಗೋಗಿದೆ ನೀನು ಉಸಾಬ್ರಿ ನೋಡಿ, ಇನ್ಮೇಲೆ ನೀನು ಹಿಂಗಿದ್ರೆ ನಿನ್ನ ಪಾಡ್ ನಿನಗೆ ನನ್ನ ಪಾಡ್ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ, ಹಂಗಂದ್ರೆ ನೀನು ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೆ ಇಂಡೈರೆಕ್ಟಾಗಿ, ನೀನು ಬೇಡ ಅಂತಂದರೆ ನೀನು ಮನೆಯಲ್ಲಿ ಇರೋದೇ ಇಲ್ಲ ಬಿಡು. ಮಹಾದೇವ ಆಚೆ ಸೌಂಡ್ ಕೇಳಿಸ್ತಿಲ್ಲ, ಕೆನ್ನೆ ಕುಡಿಯೋ ಥರ ಡ್ರಾಮಾ ಮಾಡು ಅಂತ ಹೇಳ್ತಾಳೆ ಮತ್ತೆ ಇವಳು. ಅದಕ್ಕೆ ಮಹಾದೇವ ಚಟ್ ಅಂತ ಅವ್ನ ಕೈಗೆ ಹೊಡ್ಕೊಂಡು ಸೌಂಡ್ ಮಾಡೋ ಥರ ಅವಳು ಕೆನ್ನೆ ಕುಡಿಯೋ ಥರ ಸೌಂಡ್ ಮಾಡ್ತಾರೆ. ಆಚೆ ಇರೋರಿಗೆಲ್ಲ ಗಾಬರಿ ಆಗ್ತಾ ಇದೆ, ಇವಳು ಏನು ಇಷ್ಟೊಂದು ಜೋರು ಜಗಳ ಆಡ್ತಾ ಇರಲ್ಲ, ಡೋರು ಓಪನ್ ಮಾಡ್ದೇನೆ ಅಂತ ಹೇಳಿ. ಕೊನೆಗೆ ಇವಳು ಇಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಚೆ ಬಂದ್ಬಿಡ್ತಾಳೆ. ಕಾವ್ಯ, ನನ್ನ ಇರಬೇಡ ಅಂದಿದ್ದು ಜಾಗದಲ್ಲ ನಿರಲ್ಲ ಅಂತ ಹೇಳಿ ಕಾವ್ಯ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದಾಗ ಅಲ್ಲಿ ಕಲ್ಯಾಣಿ, ಮಹೇಶ್ವರಿ, ರಾಮು ಎಲ್ಲ ನಿಂತಿರ್ತಾರೆ. ಆಗ ಕಲ್ಯಾಣಿ ಕೇಳ್ತಾ ಇದ್ದಾಳೆ, ಯಾಕಮ್ಮ ಕಾವ್ಯ ಏನಾಯ್ತಮ್ಮ, ಏನೇ ಆದರೂ ಬಗೆಹರಿಸ್ಕೊಳ್ಳೋಣ, ನೀನು ಹೋಗ್ಬೇಡಮ್ಮ ನಿಂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ ಹೇಳ್ತಿದ್ದಾಳೆ, ನೋಡಿ ಅತ್ತೆ, ನನಗೆ ಈ ಮನೆಯಲ್ಲಿ ರೆಸ್ಪೆಕ್ಟ್ ಇಲ್ಲ ಅಂದರೆ ನಾನು ಇರೋದಕ್ಕೆ ನಾನು ಇಷ್ಟಪಡಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ ಅವ್ರ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ, ಅಲ್ಲಮ್ಮ ಕಾವ್ಯ, ಒಂದು ಮನೆ ಅಂದಮೇಲೆ ಜಗಳ ಬರುತ್ತೆ ಹೋಗುತ್ತೆ, ಅದಕ್ಕೆ ಮನೆ ಬಿಟ್ಟು ಹೋಗೋಕ್ಕಾಗತ್ತಾ, ಅದೇನಾಯಿತು ಹೇಳ ಮಹಾದೇವ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ, ನಾನು ಹೇಳ್ತೀನಿ ಮಾವ, ನಿಮ್ಮ ಮಗ ನನ್ನ ಕೆನ್ನೆ ಮೇಲೆ ಕೈ ಮಾಡಿದ್ರು, ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಅಷ್ಟು ಈಸಿನಾ, ನಾನೇನು ಈ ಮನೆ ಜೀತದ ಹಾಳ ಅಂತ ಹೇಳ್ತಾಳೆ. ಅದಕ್ಕೆ ಕಲ್ಯಾಣಿ, ಅಯ್ಯೋ ಮಹಾದೇವ, ನಿನಗೇನಾಯಿತು, ಯಾವತ್ತು ನೀನು ಕಾವ್ಯ ಮೇಲೆ ಒಂದಿನ ರಿಪೀಟ್ ಮಾತಾಡದೆ ಹೋದ್ರೆ ಇವತ್ತು ಅವಳ ಮೇಲೆ ಕೈ ಮಾಡಿದ್ಯಾ ಅಂದರೆ ನಿನಗೇನಾಯಿತು ಮಹಾದೇವ, ಅಟ್ಲೀಸ್ಟ್ ಅವಳ ಹತ್ರ ಕ್ಷಮೆ ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ, ಇವಳಿಗೂ ನನಗೂ ಮೊದಲಿಂದನೂ ಆಗ್ತಾನೆ ಇಲ್ಲ ಅಮ್ಮ, ನಾನು ಆಕಾಶ ಆದರೆ ಅವಳು ಭೂಮಿ ಆದರೆ ನಾನು ಆಕಾಶ, ಅವಳಿಗೂ ನನಗೂ ಇಷ್ಟು ವರ್ಷ ಆಗ್ತಾನೆ ಇಲ್ಲ, ಆದರೂ ಅಡ್ಜಸ್ಟ್ ಮಾಡ್ಕೊಂಬಂದಿದ್ದೀವಿ, ಇವಾಗಂತೂ ಇವಳು ನಮ್ಮನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ. ಅದಕ್ಕೆ ಕಲ್ಯಾಣಿಯವರು, ಅಯ್ಯೋ ಏನಾದರೂ ಆಗಲಿ ನೋಡು ರಾಮು, ನಿಮ್ಮ ಅಣ್ಣ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನಾದರೂ ಹೇಳು ರಾಮು ನಿಮ್ಮ ಅಣ್ಣನಿಗೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮು ಹೇಳ್ತಾ ಇದ್ದಾನೆ, ಇಲ್ಲ ಅಮ್ಮ, ನನಗೇನೋ ಇಷ್ಟು ದಿನ ಇವ್ರು ಹೊಂದಾಣಿಕೆ ನೋಡ್ಕೊಂಡು ಬಂದಮೇಲೆ ಇವ್ರು ಹೊಂದಾಣಿಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ, ಅಂಥದ್ರಲ್ಲಿ ಇವತ್ತು ಕಾವ್ಯ ಅವ್ರು ಹೋಗಕ್ಕೆ ನಿಂತಿದ್ದಾರೆ, ಹೋಗ್ಲಿ ಬಿಡಿ ಅಮ್ಮ ಅಂತ ಅವನು ಹೇಳ್ಬಿಡ್ತಾನೆ. ಅದಕ್ಕೆ ಇಲ್ಲಿ ಮಹಾದೇವ, ನೋಡ್ದಮ್ಮ ನನ್ನ ತಮ್ಮ ಏನು ಅಂತ ಅವ್ನು ವಾಸ್ತವ ಅರ್ಥ ಮಾಡ್ಕೊಂಡಿದ್ದಾನೆ, ನನಗೂ ಇವಳಿಗೂ ಹಾಗೇ ಬರಲ್ಲ, ನೀನು ನಿಂತ್ಕೊಬೇಡ ಅಮ್ಮಿ, ಈ ಮನೇಲಿ ನಿನ್ಗಿರೋಕ್ಕೆ ಇಷ್ಟ ಇಲ್ಲ ಅಲ್ವಾ ಕಾವ್ಯ, ನಡಿ ಆಚೆ ಅಂತ ಹೇಳಿ ಅವನೇ ಅವಳು ಸೂಟ್ ಕೇಸ್ನ ಎತ್ಕೊಂಡು ಆಚೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿಂದ ಕಾವ್ಯ ಹೊರಟೋಗ್ತಾಳೆ. ಇಲ್ಲಿ ಮತ್ತಿನ್ನೊಂದು ಕಡೆ ರಾಮು ರೂಮ್ಗೆ ಹೋಗ್ತಾನೆ, ಮೆಲ್ಲಗೆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಪ್ರೇಮ, ಅಯ್ಯೋ ರಾಮು ನಮಗೋಸ್ಕರ ಕಾವ್ಯ ತುಂಬ ರಿಸ್ಕ್ ತಗೋತಿದ್ದಾರೆ ಅನ್ಸುತ್ತೆ, ಭಾವ ಮತ್ತು ಅವರಿಬ್ರು ಏನು ಮಾಡೋದು, ಮನೆಯವರೆಲ್ಲ ತುಂಬ ನೊಂದ್ಕೊತಾ ಇದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ರಾಮು ಹೇಳ್ತಾನೆ, ಇಲ್ಲ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂದರೆ ರಿಸ್ಕ್ ತೊಗೊಂಡು ಮಾಡಲೇಬೇಕು ಪ್ರೇಮ, ನೀನೇನು ತಲೆ ಕೆಡ್ಸ್ಕೊಂಬೇಡ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಮತ್ತಿನ್ನೊಂದು ಕಡೆ ಇಲ್ಲಿ ಭರತ್ ಕಾವ್ಯದು ಫೋಟೋ ನೋಡ್ಕೊಂಡು ಮೊಬೈಲಲ್ಲಿ, ಅಯ್ಯೋ ಕಾವ್ಯ ನೀನಂದರೆ ನನಗೆ ಎಷ್ಟು ಇಷ್ಟ ಕಾವ್ಯ,
ಕಾವ್ಯ, ನಿನ್ನನ್ನು ಬಿಟ್ಟು ನನ್ನ ಕೈಲಿ ಇರೋಕ್ಕೆ ಆಗ್ತಾಯಿಲ್ಲ. ನಿನ್ನ ಜೊತೆ ಆ ಮಾದೇವ ಪಕ್ಕದಲ್ಲಿ ನಿಂತಿರೋದು ನೋಡಿದ್ರೆ ನನಗೆ ಅವನನ್ನು ಸಾಯಿಸ್ಬಿಡ್ಬೇಕು ಅನಿಸುತ್ತೆ. ನಾನು ಹೆಂಗಾದರೂ ಮಾಡಿ ಅವ್ನು ದೂರ ನಿಲ್ಸಕ್ಕೆ ಮಾಡ್ತೀನಿ, ಮತ್ತೆ ಮತ್ತೆ ಅದು ಹೆಂಗೋ ಆಗಿ ಒಂದಾಗ್ತಾ ಇದೆ. ನನಗಂತೂ ನೀನು ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ ಕಾವ್ಯ. ಕಾವ್ಯ ಕಾವ್ಯ ನೀನಂದರೆ ನನ್ನ ಪ್ರಾಣ ಕಾವ್ಯ ಅಂತ ಮೊಬೈಲ್ ನೋಡಿಕೊಂಡು ಹೇಳ್ತಾ ಇರ್ತಾನೆ ಅವಳು ಫೋಟೋ ನೋಡಿಕೊಂಡು. ಅಷ್ಟರಲ್ಲಿ ಕಾವ್ಯನೇ ಫೋನ್ ಮಾಡ್ತಾಳೆ ಭರತ್ಗೆ. ಅದಕ್ಕೆ ಇಲ್ಲಿ ಭರತ್ ಹೇಳ್ತಾ ಇದ್ದೀನಿ, ವಾವ್ ನಿನ್ನೇ ನೆನೆಸ್ಕೊತಾ ಇದ್ದೆ, ನೀನೇ ಕಾಲ್ ಮಾಡಿಬಿಟ್ಟಿದೀಯ ನೋಡು, ನಮ್ಮ ಜೋಡಿ ಎಷ್ಟು ಚೆಂದ ಅಂತ, ಮೇಡ್ ಫಾರ್ ಈಚ್ ಅದರ್ ಅಂತ ಮನ್ಸಲ್ಲಿ ಅಂದ್ಕೊಂಡು ಫೋನ್ ಪಿಕ್ ಮಾಡಿಬಿಟ್ಟು ಹಲೋ ಕಾವ್ಯ, ಹೇಳು ಕಾವ್ಯ ಅಂತಾನೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ಅಯ್ಯೋ ಭರತ್ ನೀನು ಎಲ್ಲಿದ್ದೀಯಾ ಭರತ್, ನಾನು ನಿನ್ನ ಹತ್ರ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಭರತ್ ಕೇಳ್ತಾ ಇದ್ದಾನೆ, ಯಾರ ಮೇಲೆ ಕಾವ್ಯ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ನೋಡು ನಾನು ನಮ್ಮ ಗಂಡ ಮಹಾದೇವನ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಿದ್ದಾನೆ ನನ್ನ ಮೇಲೆ, ಅವನ ಮೇಲೆ ಕಂಪ್ಲೇಂಟ್ ಕೊಡಬೇಕು. ನಾನು ಇಷ್ಟು ದಿನ ಅವ್ನು ಒಳ್ಳೆಯವನು ಅಂತ ಅವ್ನ ಜೊತೆ ಇದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಭರತ್, ನಿನ್ನ ಮನೇಲೇ ಇದೆಯಾ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ನಮ್ಮ ಮನೇಲೇ ಇದ್ದೀನಿ, ನಾನೇ ಪಿಕ್ ಮಾಡ್ತೀನಿ, ಇವಾಗ ಎಲ್ಲಿದೆಯಾ ಕಾವ್ಯ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇಲ್ಲ ನಾನೇ ಬರ್ತೀನಿ ಮನೆ ಹತ್ರ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಭರತ್ ಓಕೆ ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಬರಲೇಬೇಕು ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಫೋನ್ ಕಟ್ ಮಾಡಿದ್ರು ಕೂಡ ಅವನಿಗೆ ನಂಬಿಕೆ ಬರಲ್ಲ. ಕಾವ್ಯ ಅವಳು ಮಹಾದೇವನ ಅಂಥ ಕೆಟ್ಟ ಸಿಚುವೇಶನಲ್ಲಿ ಕಾಪಾಡಿದ್ದಾಳೆ, ಮಹಾದೇವ ಈಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನೋ ಆಗಿರಬೇಕು ಇಲ್ಲಿ ಅಂತ ಹೇಳಿ ಕಿಟ್ಟಿಗೆ ಫೋನ್ ಮಾಡ್ತಾನೆ. ಕಿಟ್ಟಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿ ಮನೆಯಲ್ಲಿ ಮಹಾದೇವ ಮತ್ತು ಕಾವ್ಯ ಏನಾದರೂ ಜಗಳ ಆಡಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಕಿಟ್ಟಿ ಹೇಳ್ತಿದ್ದಾನೆ, ಏನು ಸರ್ ನಮ್ಮ ಮನೇಲಿ ಆಗೋದೆಲ್ಲ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ, ಅದು ಹೇಗೆ ಅಂತ ಹೇಳ್ತಾನೆ. ಅದಕ್ಕೆ ಭರತ್ ಅದೆಲ್ಲ ಇರು, ಬಾಯಿ ಮುಚ್ಕೊಂಡು ಹೇಳು ಆಯಿತಾ, ಜಗಳ ಇಲ್ವಾ ಅಷ್ಟು ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಕಿಟ್ಟಿ ಹೇಳ್ತಾ ಇದ್ದಾನೆ, ಹೌದು ಸರ್ ಹಿಂಗೆ ಮನೆ ಬಿಟ್ಟು ಆಚೆ ಬಂದುಬಿಟ್ರು ಜೋರಾಗಿ ಜಗಳ ಮಾಡಿಕೊಂಡು ಅಂತ ಹೇಳ್ತಾನೆ. ಅದಕ್ಕೆ ಭರತ್ ಸರಿ ಆಯಿತು ಓಕೆ, ಇನ್ನೇನೇ ನಡೆದ್ರು ಮನೆಯಲ್ಲಿ ನನಗೆ ಅಪ್ಡೇಟ್ ಮಾಡ್ತಾ ಇರು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು ಎಸ್ ನಾನು ಇಷ್ಟೊಂದು ಸಲ ಕಾವ್ಯ ಮಹಾದೇವನ ದೂರ ಮಾಡಬೇಕು ಅಂತ ನೋಡಿದ್ದೀನಿ, ಆದರೆ ದೂರ ಆಗಿಲ್ಲ, ಈಗ ನನ್ನ ಅದೃಷ್ಟ ಅದೇ ಬರ್ತಾ ಇದೆ ವಾವ್ ಅಂತ ಹೇಳ್ತಾನೆ. ಮತ್ತಿನ್ನೊಂದು ಕಡೆ ಕಲ್ಯಾಣಿಯವರು ಮಹಾದೇವ್ಗೆ ಬೈತಾ ಇದ್ದಾರೆ, ಅಲ್ಲ ಕಣೋ ಮಹಾದೇವ, ನಿನ್ಗೆ ಹೆಂಗೋ ಅವಳನ್ನ ಮನೆ ಬಿಟ್ಟು ಆಚೆ ಹೋಗ್ಸೋದಕ್ಕೆ ನಿನಗೆ ಮನಸ್ಸು ಬಂತು, ಅವಳು ನಿನ್ನನ್ನು ಕಷ್ಟದ ಟೈಮಲ್ಲಿ ನಿನ್ನ ಪ್ರಾಣ ಮಾನ ಎಲ್ಲ ಕಾಪಾಡಿದಾಳೆ, ಅದನ್ನೆಲ್ಲ ಮರೆತು ನೀನು ಹಿಂಗೆ ಮಾಡ್ತಾ ಇದೆಯಲ್ಲೋ, ನನ್ನ ಎದೆಗೆ ಚೂರಿ ಹಾಕ್ತಂಗೆ ಆಗ್ತಾ ಇದೆ, ಯಾಕೋ ಮಹಾದೇವ ಹಿಂಗೆ ಮಾಡ್ತಾ ಇದೆಯಾ, ಪ್ಲೀಸ್ ಅವಳನ್ನು ಕರ್ಕೊಂಬಂದ್ಬಿಡೋ ಹೋಗಿ ಅಂತ ಹೇಳ್ತಾರೆ. ಆವಾಗ ಅವ್ರ ಚಿಕ್ಕಪ್ಪ ಕೂಡ ಮಹಾದೇವ್ ಚಿಕ್ಕಪ್ಪ ಕೂಡ ಹೌದು ಮಹಾದೇವ, ಒಂದು ಸಂಸಾರ ಅಂದಮೇಲೆ ಜಗಳ ಬರುತ್ತೆ ಹೋಗುತ್ತೆ, ಅದನ್ನು ಬಿಟ್ಟು ನೀನು ಹಿಂಗೆ ಆಚೆ ಕಳಿಸಿದ್ದು ತುಂಬ ದೊಡ್ಡ ತಪ್ಪು, ಈ ವಿಷಯ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದರೆ ಎಷ್ಟು ನೊಂದ್ಕೊತಾರಲ್ವ ಮಹಾದೇವ, ಈಗಲೇ ಅವ್ರ ಅಪ್ಪ ಅಮ್ಮ ಪ್ರೇಮನ್ನ ಕಳ್ಕೊಂಡು ನೋವಲ್ಲಿದ್ದಾರೆ, ಅಂಥದ್ರಲ್ಲಿ ಇವರು ಮನೆ ಬಿಟ್ಟು ಹೋದ್ರು ಅಂದರೆ ಅವ್ರಿಗೆ ಎಷ್ಟು ನೋವಾಗ್ಬೋದು ಅಲ್ವಾ ಅಂತ ಹೇಳ್ತಾರೆ. ಆದರೂ ಕೂಡ ಮಹಾದೇವ ಸುಮ್ಮನೆ ನಿಂತಿರ್ತಾರೆ. ಇಲ್ಲಿ ಕಲ್ಯಾಣಿಯವರು ಹೊತ್ಕೊಂಡು ಪ್ಲೀಸ್ ಮಹಾದೇವ ಅರ್ಥ ಮಾಡ್ಕೋ, ನಮ್ಮ ಕಾವ್ಯ ನನ್ನ ಸೊಸೆ ಅಲ್ಲ, ಅವಳು ನನ್ನ ಮಗಳಿದ್ದಂಗೆ, ನಿನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಬೇಡ, ಪ್ಲೀಸ್ ಅವಳನ್ನ ಕರ್ಕೊಂಬಂದ್ಬಿಡು, ಈಗಾಗಲೇ ಪ್ರೇಮನ್ ಕಳ್ಕೊಂಡು ನಾನು ತುಂಬ ಬೇಜಾರಲ್ಲಿದ್ದೀನಿ, ಅಂಥದ್ರಲ್ಲಿ ಕಾವ್ಯನೂ ಮನೆ ಬಿಟ್ಟು ಹೊಂಟು ಹೋಗಿದ್ದಾಳೆ, ನಾನು ಅವಳು ಬಂದಿಲ್ಲ ಅಂದರೆ ನನಗೆ ಸತ್ತೇ ಹೋಗ್ತೀನಿ, ನನ್ನ ಸೊಸೆದಿರು ಇಲ್ಲ ಅಂತ ಅಂದರೆ ಪ್ಲೀಸ್ ಮಹಾದೇವ ಕರ್ಕೊಂಬಂದ್ಬಿಡು ಅಂತ ತುಂಬ ಹೇಳ್ತಾ ಇದ್ದಾಳೆ. ಮತ್ತಿನ್ನೊಂದು ಕಡೆ ಕಾವ್ಯ ಭರತ್ ಮನೆನ ರೀಚ್ ಆಗ್ತಾಳೆ. ಭರತ್ ಮನೆ ರೀಚ್ ಆದಮೇಲೆ ಭರತ್ಗೆ ಆಟೋ ಸೌಂಡ್ ಕೇಳಿ ವಾವ್ ಕಾವ್ಯ ಬಂದ್ಲು ಅನಿಸುತ್ತೆ ಇವತ್ತು, ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಮಹಾದೇವ, ನಿಮ್ಮಿಬ್ರು ನಾನು ಶಾಶ್ವತವಾಗಿ ದೂರ ಮಾಡೇ ಮಾಡ್ತೀನಿ ಅಂತ ಹೇಳಿ ಆಚೆ ಓಡಿ ಬರ್ತಾನೆ. ಅಲ್ಲಿ ಕಾವ್ಯ ಬಂದಿರ್ತಾಳೆ. ಬಂದು ಕಾವ್ಯ ಬಾ ಒಳಗೆ ಬಾ ಅಂತ ಹೇಳಿ ಕರ್ಕೊಂಬಂದು ಸೋಫಾ ಮೇಲೆ ಕೂರಿಸಿ ಇವನು ಕೂಡ ಅವಳ ಪಕ್ಕದಲ್ಲೇ ಕುತ್ಕೊತಾನೆ ಅದೇ ಸೋಫಾದಲ್ಲೇ. ಆಗ ಅವನು ಹೇಳ್ತಾನೆ, ನೋಡು ಕಾವ್ಯ, ನಾನು ಅವಾಗಿಂದ ನಿನ್ಗೆ ಹೇಳ್ಕೊಂಬಂದೆ ಮಹಾದೇವ ಕೆಟ್ಟವನು, ಅವ್ನು ಸರಿ ಇಲ್ಲ ಅಂತ, ಆದರೆ ನೀನೇ ನಂಬಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ಹೌದು ಮಹಾದೇವ ನೀನೇನೋ ಹೇಳಿದೆ, ನಾನು ಅವನನ್ನ ನಂಬಿ ತುಂಬ ಮೋಸ ಹೋಗ್ಬಿಟ್ಟೆ, ಇಷ್ಟು ದಿನ ಅವನ ಹತ್ರ ಸಹಿಸ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಮಹಾದೇವ ಭರತ್, ಅದಕ್ಕೆ ನಾನು ಅವನನ್ನು ಬಿಟ್ಬಿಟ್ಟು ಬಂದ್ಬಿಟ್ಟೆ ಆ ಮನೇನೂ ಅವನನ್ನು ಅಂತ ಹೇಳ್ತಾಳೆ. ಅದಕ್ಕೆ ಭರತ್ ಕೇಳ್ತಾ ಇದ್ದಾನೆ, ಅದೇ ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಕಾವ್ಯ ಹೇಳ್ತಾ ಇದ್ದಾಳೆ, ಅಲ್ಲ ನಾನು ಅವನನ್ನು ಎಷ್ಟು ಇದು ಮಾಡಿದೆ ನಂಬ್ಕೊಂಬಂದೆ, ಆದರೆ ನಾನೇ ಸರಿ ಇಲ್ಲ, ಎಲ್ಲರೂ ನಂಬ್ಕೊಂಬಿಡ್ತೀನಿ ಈಸಿಯಾಗಿ, ಅದು ನನ್ನದೇ ತಪ್ಪು ಅಂತ ಹೇಳ್ತಾಳೆ. ಅದಕ್ಕೆ ಭರತ್, ಹೌದಾ ನೀನು ಮಾಡಿರೋದಕ್ಕೆ ಸಾಹಸ ಮಾಡಿದ್ಯಾ, ಅವನಿಗೋಸ್ಕರ ನೀನು ಎಲ್ಲ ಪ್ರೂಫ್ನ ಹುಡುಕಿ ಅವನನ್ನ ಜೈಲಿಂದ ಬಿಡಿಸಿದ್ಯಾ, ನೀನು ಅವನಿರೋ ತನಕ ನಿನ್ನನ್ನು ನೆನೆಸ್ಕೊಬೇಕು, ಅಂಥದ್ರಲ್ಲಿ ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅವನು ಮಹಾದೇವ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕಾವ್ಯ, ಭರತ್ ನನ್ನದೇ ತಪ್ಪು ಎಲ್ಲ, ನಾನು ಏನು ಮಾಡಲಿ, ಎಲ್ಲರೂ ಈಸಿಯಾಗಿ ನಂಬ್ಬಿಡ್ತೀನಿ, ಇವಾಗ ನನಗೆ ಅಂತ ಯಾರೂ ಇಲ್ಲ, ನಾನು ಒಬ್ಬಂಟಿ ಆಗೋದೆ ಅಂತ ಹೇಳೋ ಥರ ಆ್ಯಕ್ಟ್ ಮಾಡ್ತಾಳೆ. ಅದಕ್ಕೆ ಭರತ್ ಅವಳು ಕೈ ಹಿಡ್ಕೊಂಡ್ಬಿಡ್ತಾನೆ, ಸಡನ್ನಾಗಿ ಕೈ ಹಿಡ್ಕೊಂಡು, ನೀನೊಬ್ಬಳೇ ಯಾಕೆ ಆಗ್ತೀಯ, ನಾನಿದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ವಾಟ್ ಅಂತಾಳೆ. ಅದಕ್ಕೆ ಭರತ್, ಅಂದರೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನಾನೊಂದು ಸಜೆಷನ್ ಕೊಡಲ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ಹೇಳ್ತಾ ಇದ್ದಾಳೆ, ಏನು ಭರತ್ ಅಂತ ಕೇಳ್ತಾಳೆ. ಅದಕ್ಕೆ ಭರತ್ ಹೇಳ್ತಾ ಇದ್ದಾನೆ,
ನೀನು ಮೊದಲು ಅವನಿಗೆ ಮಹಾದೇವ್ಗೆ ಡೈವೋರ್ಸ್ ಕೊಡು, ಆಮೇಲೆ ನಿನ್ನ ಜೀವನ ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ, ಭರತ್, ನಾನು ಅವನಿಗೆ ಡಿವೋರ್ಸ್ ಕೊಟ್ಟರೆ ಸರಿ ಹೋಗೋದು, ಅದಕ್ಕಿಂತ ಮುಂಚೆ ನಾನು ಅವನ ಮೇಲೆ ಒಂದು ಕೇಸ್ ಫೈಲ್ ಮಾಡಬೇಕು, ನಡಿ ಭರತ್ ನಾವು ಸ್ಟೇಷನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ. ಅದಕ್ಕೆ ಭರತ್, ಏನು ಬೇಡ, ನೀನು ಇವಾಗ ಸುಸ್ತಾಗಿ ಬಂದಿದ್ಯಾ, ನೀನು ಆರಾಮಾಗಿ ರೆಸ್ಟ್ ಮಾಡು, ಇಲ್ಲಿಗೆ ತರಿಸ್ತೀನಿ ನಾನು FIR ಫೈಲ್ನ ಅಂತ ಹೇಳಿ ಅವನು ಕಾನ್ಸ್ಟೇಬಲ್ಗೆ ಫೋನ್ ಮಾಡಿ, ಈಗಲೇ ಒಂದು ಪೇಪರ್ ಬೇಕು FIR ಫೈಲ್ ಮಾಡೋಕ್ಕೆ, ಇಮ್ಮಿಡಿಯೇಟ್ಲಿ ತೊಗೊಂಡು ಇಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿ ಕಾವ್ಯನ ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇದಿಷ್ಟು ಬಂದು ಗುರುವಾರ ಸಂಚಿಕೆಯ ಫುಲ್ ಎಪಿಸೋಡ್ ಆಗಿರುತ್ತೆ ಫ್ರೆಂಡ್ಸ್. ಹಂಗೆ ಶುಕ್ರವಾರದ ಪ್ರೋಮೋ ಬಂದು ತುಂಬ ಥ್ರಿಲ್ಲಾಗಿದೆ ಈ ಎಪಿಸೋಡು, ಶುಕ್ರವಾರದ ಎಪಿಸೋಡು. ಇಲ್ಲಿ ಕಾವ್ಯ ಹೋಗ್ಬಿಟ್ಟು ಅವನ ಫೈಲೆಲ್ಲ ಹುಡುಕ್ತಿರ್ತಾಳೆ, ಅಲ್ಲಿ ಕಾವ್ಯದ ಫೋಟೋಸ್ ಎಲ್ಲ ಇಟ್ಕೊಂಡಿರ್ತಾನೆ ಭರತ್. ಅದನ್ನು ನೋಡಿ ಅವಳು ಮನಸ್ಸಲ್ಲೇ ಅನ್ಕೊತಿದ್ದಾಳೆ, ಅಂದರೆ ಭರತ್ ನನ್ನನ್ನು ಫಾಲೋ ಮಾಡ್ತಾ ಇದ್ದಾನ ಅಂತ ಹೇಳಿ ರಾಮ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ, ಭರತ್ ಹೀಗೆ ನನ್ನ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾನೆ, ಮತ್ತು ಸಂಜೆ ನನ್ನ ಜೊತೆ ಎಲ್ಲಾದರೂ ಹೋಗೋಣ ಅಂತ ಕರಿತಿದ್ದಾನೆ ಪಾರ್ಟಿಗೆ, ಏನು ಮಾಡಲಿ ಅಂತ. ಅವ್ರು ಹೇಳ್ತಾರೆ, ಸರಿ ಪಾರ್ಟಿಗೆ ಹೋಗ್ಬಾ ಅಂತ. ಇವಳು ಪಾರ್ಟಿಗೆ ರೆಡಿಯಾಗಿ ಬರ್ತಾಳೆ. ಇವಳು ರೆಡಿಯಾಗಿ ಬಂದಿರೋದು ನೋಡಿ ಅವ್ನು ಖುಷಿ ಪಡ್ತಾ ಇರ್ತಾನೆ, ವಾವ್ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಈ ಮಹಾದೇವನ ಇಲ್ಲೇ ಮುಗಿಸ್ಬೇಕು ಅಂತ ಅನ್ಕೊತಾನೆ. ಇದಿಷ್ಟು ಬಂದು ಶುಕ್ರವಾರದ ಸಂಚಿಕೆಯ ಪ್ರೋಮೋ. ಫುಲ್ ಎಪಿಸೋಡ್ನ ನೀವು ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.